Hi everyone, welcome to our CAD NEST YouTube channel. So, in previous session ಅಲ್ಲಿ ನಾನು ನಿಮಗೆ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಲಾಕ್ ಆಪ್ಷನ್ಸ್ ನ ಹೇಳ್ಕೊಟ್ಟಿದ್ದೆ. ಅಂದ್ರೆ ಈಗ ಯಾವುದಕ್ಕೆ ಇದರಲ್ಲಿ ಯಾವುದೇ ನಂಬರ್ಸ್ ನಾನು ಚೇಂಜ್ ಮಾಡಕ ಆಗಲ್ಲ ಅಂತ. ಸೊ ಹಾಗೆ ನಾನು ಇನ್ನೊಂದು ಹೇಳಿದ್ದೆ ಅದರಲ್ಲಿ ಡೆಸಿಮಲ್ ಪಾಯಿಂಟ್ ಅನ್ನು ಯಾವ ರೀತಿ ಆಡ್ ಮಾಡಬಹುದು ಅಂತ. ಓಕೆ, ಈಗ ನಾನು ಈ ರೋ ಅಲ್ಲಿ ತಗೊಳ್ತೀನಿ 1 to 2 ನಂಬರ್ಸ್ ಅಂದ್ರೆ ಒಂದು 12 ನಂಬರ್ಸ್ ನ ತಗೊಳ್ತೀನಿ ಇವಾಗ್ಲೂ ದೆನ್ ಡ್ರ್ಯಾಗ್ ಮಾಡ್ಕೊಳ್ತೀನಿ. ಸೊ ಈಗ ಏನು ಮಾಡೋಣ, ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ದೆನ್ ಡೇಟಾ ವ್ಯಾಲಿಡೇಷನ್ಗೆ ಹೋಗಿ. ಡೇಟಾ ವ್ಯಾಲಿಡೇಷನಲ್ಲಿ ನಮಗೀಗ ಏನು ಬೇಕಾಗಿದ್ದು ಡೆಸಿಮಲ್ಲು ಪಾಯಿಂಟ್ ಬೇಕು ಅಂತಂದರೆ ಇಲ್ಲಿ ನಾವು ಓಲ್ ನಂಬರ್ನ ತೊಗೊಂಡಿವಿ ಲಾಸ್ಟಲ್ಲಿ. ಈಗ ಡೆಸಿಮಲ್ ಅನ್ನೋದನ್ನು ತೊಗೊಳ್ಳಿ. ಸೊ ಡೆಸಿಮಲ್ ಅಂತ ತೊಗೊಂಡು ಮಿನಿಮಮ್ 1 ಮ್ಯಾಕ್ಸಿಮಮ್ 12 ಕೊಡ್ತೀನಿ. ನೀವು ಎಷ್ಟು ಬೇಕಿದ್ರೂ ಕೊಡ್ಬೋದು. ಮಿನಿಮಮ್ 0ಇಂದನೂ ಮ್ಯಾಕ್ಸಿಮಮ್ 100, 1000, ಲ್ಯಾಕ್ ತನಕನೂ ಕೊಟ್ಕೊಬೋದು. ನಾನೀಗ ಎಕ್ಸಾಂಪಲ್ ಆಗಿ 12 ಅನ್ನು ತೊಗೊಳ್ತಾ ಇದ್ದೀನಿ. ಜಸ್ಟ್ ಓಕೆ ಕೊಡ್ತೀನಿ. ಈಗ ನೋಡಿ 6.5 ಕೊಟ್ಟರು ತೊಗೊಳುತ್ತೆ, 11.5 ಕೊಟ್ಟರು ತೊಗೊಳುತ್ತೆ, 12.5 ಕೊಟ್ಟರು ತೊಗೊಳುತ್ತೆ. ಅದೇ 13.5 ಕೊಟ್ಟರೆ ತೊಗೊಳ್ಳೋದು. 12.5 ಕೊಟ್ಟರೆ ಅಂದರೆ 12 ಮೇಲೆ ಅಲ್ವಾ, 12 ಒಳಗಡೆ ನಾವು ಕೊಟ್ಟಿರೋದ್ರಿಂದ 11.5 ಲಾಸ್ಟ್. ಬಟ್ ಇದರಲ್ಲಿ ನಾವು ಡೆಸಿಮಲ್ ಪಾಯಿಂಟನ್ನು ತೊಗೋಬೋದು. ಇದರಲ್ಲಿ ನಾವು ಡೆಸಿಮಲ್ ಪಾಯಿಂಟನ್ನು ತೊಗೊಳಕ್ಕಾಗಲ್ಲ. ಯಾಕೆ ಅಂದರೆ ನಾವೇನು ಮಾಡಿದ್ದೀವಿ, ಅಲ್ಲಿ ಹೋಲ್ ನಂಬರ್ನ ತೊಗೊಂಡಿದ್ದೀವಿ, ಇಲ್ಲಿ ನಾವು ಡೆಸಿಮಲ್ ಪಾಯಿಂಟನ್ನು ತೊಗೊಂಡಿದ್ದೀವಿ. ಓಕೆ, ಸೊ ಈ ರೀತಿಯಾಗಿ ನಮಗೆ ಡೆಸಿಮಲ್ ಬೇಕು ಅಂದರೆ ನಾವು ಈ ರೀತಿಯಾಗಿ ತೊಗೋಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಇಲ್ಲಿ ನೀವು ಲಾಸ್ಟ್ ಓಲ್ ನಂಬರ್ನ ತೊಗೊಂಡಾಗ ನಿಮಗೆ ಡೆಸಿಮಲ್ ಪಾಯಿಂಟನ್ನು ತೊಗೋಬೇಕಾಗುತ್ತೆ. ಡೆಸಿಮಲ್ ಪಾಯಿಂಟನ್ನು ತೊಗೊಂಡು ಮಿನಿಮಮ್ ನಂಬರ್ ಮ್ಯಾಕ್ಸಿಮಮ್ ನಂಬರ್ನ ಕೊಟ್ಟು ಓಕೆ ಮಾಡಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಡೆಸಿಮಲ್ ಪಾಯಿಂಟನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಇನ್ಫಾರ್ಮೇಷನ್ಗೆ ನೆಕ್ಸ್ಟ್ ವಿಡಿಯೋವನ್ನು ನೋಡ್ತಾ ಇರಿ.